ನಮಸ್ಕಾರ ವೀಕ್ಷಕರೇ, ನಿಮ್ಮ ಟ್ರಾವೆಲ್ ವಿತ್ ಮಹರ್ಷಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ವಿಚಾರ ಇರುವಂತಹ ಈ ವಿಡಿಯೋ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡೋಣ. ಬಡ ರೋಗಿಗಳ ಆಶಾಕಿರಣ, ವಸುದೈವ ಕುಟುಂಬಕಂ ಎಂಬ ಧ್ಯೇಯದೊಂದಿಗೆ ಈ ಜನಸೇವೆಯನ್ನು ಜರ್ನಿ ಮಾಡಿರುವಂತಹ ಈ ಒಂದು ಸಂಸ್ಥೆ ಸುಮಾರು 80 ದೇಶಗಳಲ್ಲಿ ಪಸರಿಸಿಕೊಂಡಿದೆ ಅಂತ ಅಂದ್ರೆ ಸುಮ್ಮನೆ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ತರಹದ ಒಂದು ಜಗತ್ತಿನಲ್ಲೇ ಈ ತರಹದ ಹಾಸ್ಪಿಟಲ್ ಅನ್ನ ನೀವು ಎಲ್ಲಿ ನೋಡಿರಕ್ಕಲ್ಲ. ಇದು ಹಾಸ್ಪಿಟಲ್ ಹೌದು, ಶಿಕ್ಷಣ ಸಂಸ್ಥೆಯೂ ಹೌದು, ಬಡ ರೋಗಿಗಳ ಒಂದು ಆಶಾ ಕಿರಣ ಅಂತಂದ್ರೆ ತಪ್ಪಾಗೋದಿಲ್ಲ. ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿದೆ. ಈ ಒಂದು ಹಾಸ್ಪಿಟಲ್ ಕೇವಲ ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಏನ್ ನೋಡ್ತಾ ಇದ್ದೀರಾ, ಇದೇ ನೋಡಿ ಅದ್ಭುತವಾದಂತಹ ಒಂದು ಹಾಸ್ಪಿಟಲ್. ಈ ಹಾಸ್ಪಿಟಲ್ ನಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದಂತಹ ಸೇವೆಗಳನ್ನ ಉಚಿತವಾಗಿ ನೀಡಲಾಗುತ್ತದೆ. ಯಾವ ರೀತಿ ಉಚಿತವಾಗಿ? ಈ ಹಾಸ್ಪಿಟಲ್ ನೇಮು ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಇವರ ಒಂದು ಧ್ಯೇಯ ಒಂದೇ ಆಗಿತ್ತು. ವಸುದೈವ ಕುಟುಂಬಕಂ ಎಂಬ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಹಾಸ್ಪಿಟಲ್ ಅನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ವಿಶಾಲವಾದ ಹಾಸ್ಪಿಟಲ್, ಬೃಹದಾಕಾರವಾಗಿ ಕಟ್ಟಿದ್ದಾರೆ. ಎಷ್ಟೋ ಹಾಸ್ಪಿಟಲ್ಗೆ ಹೋಗ್ತೀವಿ, ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಇಷ್ಟು ಲಕ್ಷ ಬಿಲ್ ಆಯ್ತು, ಅಷ್ಟು ಲಕ್ಷ ಬಿಲ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಪೇ ಮಾಡಕ್ಕೆ ತುಂಬಾನೇ ಹಿಂದೆ ಮುಂದೆ ನೋಡ್ತೀವಿ. ಆದ್ರೆ ಈ ತರ ಒಂದು ಹಾಸ್ಪಿಟಲ್ ಅಲ್ಲಿ ಉಚಿತವಾಗಿ ಎಲ್ಲಾ ರೀತಿಯ ಸೇವೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಯಾರೆಲ್ಲ ಹಳ್ಳಿನಲ್ಲಿದ್ದೀರಾ ಖಂಡಿತವಾಗ್ಲೂ ಈ ವಿಡಿಯೋವನ್ನ ನೋಡ್ಬಿಟ್ಟು ನಿಮ್ಮ ಅಕ್ಕಪಕ್ಕ ಯಾರ್ಯಾರಿದಾರೋ ಅವರೆಲ್ಲರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಆರೋಗ್ಯದ ತೊಂದರೆ ಇದೆ ಈ ಹಾಸ್ಪಿಟಲ್ಗೆ ಬನ್ನಿ. ಉಚಿತವಾಗಿ ನಿಮ್ಮ ಹತ್ರ 1 ರೂಪಾಯಿ ಸಮೇತ ಇವರು ಕಲೆಕ್ಟ್ ಮಾಡ್ದಾನೆ ಈ ಒಂದು ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ಹೆಲ್ತ್ ಇಶ್ಯೂಸ್ ಇರಲಿ, ಎಲ್ಲಾನು ಚೆಕ್ ಮಾಡ್ತಾರೆ. ಇನ್ ಕೇಸ್ ಅಲ್ಲಿ ಸೇವೆಗಳನ್ನು ಒದಗಿಸಕ್ಕಾಗಿಲ್ಲ ಅಂದ್ರೂ ಬೇರೆ ಕಡೆಗೂ ಸಮೇತ ಇವರು ರೆಫರ್ ಮಾಡ್ತಾರೆ. ತುಂಬಾ ಅಂದ್ರೇನೆ ತುಂಬಾ ಅನುಕೂಲವಾಗಿ ಬಡವರಿಗೋಸ್ಕರನೇ ಕಟ್ಟಿರುವಂತಹ ಹಾಸ್ಪಿಟಲ್ ಅಂತಂದ್ರೆ ತುಂಬಾ ತಪ್ಪಾಗೋದಿಲ್ಲ. ಇನ್ನೊಂದೇನಪ್ಪ ವಿಶೇಷವಾಗಿ ಈ ಹಾಸ್ಪಿಟಲ್ ಅಂದ್ರೆ ಬಿಲ್ ಕೌಂಟರ್ ಇಲ್ಲ. ಈ ಹಾಸ್ಪಿಟಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಹಾಸ್ಪಿಟಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಈ ಹಾಸ್ಪಿಟಲ್ ನಲ್ಲಿ ಬಿಲ್ ಕೌಂಟರೇ ಇಲ್ಲ. ನಾವು ಎಷ್ಟೋ ಹಾಸ್ಪಿಟಲ್ಗಳನ್ನ ನೋಡಿರ್ತೀವಿ, ಆದ್ರೆ ಈ ತರ ಹಾಸ್ಪಿಟಲ್ ಅನ್ನ ಎಲ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ಈ ಹಾಸ್ಪಿಟಲ್ ಅನ್ನ ಶ್ರೀ ಸತ್ಯಸಾಯಿ ಭಕ್ತರಾದಂತಹ ಶ್ರೀ ನಾರಾಯಣ ಭಟ್ರವರು ಈ ಆಸ್ಪತ್ರೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇವರು ಮೂಲತಃ ಮಂಗಳೂರಿನವರು, ಬಟ್ ಅಡಿಕೆ ಗ್ರಾಮದವರಾಗಿರ್ತಾರೆ. ಇವರು ಒಂದು ಚಿಕ್ಕ ವಿದ್ಯಾಲಯವನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದು ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಇಲ್ಲಿ ಪ್ರಮುಖ 3 ಒಂದು ಆಧಾರ ಸ್ತಂಭಗಳನ್ನಾಗಿ ಈ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಮಕ್ಕಳ ಪೋಷಣೆ, ಮಕ್ಕಳ ಶಿಕ್ಷಣ, ಮಕ್ಕಳ ಆರೋಗ್ಯ. ಈ 3 ಸೇವೆಗಳನ್ನ ಆಧಾರವಾಗಿ ಇಟ್ಕೊಂಡು ಮಕ್ಕಳಿಗೆ ಉತ್ತಮವಾದಂತಹ ಪೌಷ್ಟಿಕಾಂಶ ಹೊಂದಿರುವಂತಹ ಆಹಾರವನ್ನ ಕೊಡಬೇಕು. ಅವರ ಉತ್ತಮ ಶಕ್ತಿಗಾಗಿ, ಅವರ ಉತ್ತಮ ಸದೃಢಕ್ಕಾಗಿ, ಈ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಅವರು ತುಂಬಾ ಚೆನ್ನಾಗಿ ಭವಿಷ್ಯನ ರೂಢಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಉತ್ತಮವಾದಂತಹ ಆಹಾರವನ್ನು ನೀಡಲಾಗುತ್ತೆ ಅವ್ರಿಗೆ. ಇನ್ನು ಅವ್ರಿಗೆ ಉತ್ತಮವಾದಂತಹ ಶಿಕ್ಷಣ, ಉತ್ತಮವಾದಂತಹ ವೈದ್ಯಕೀಯ ಎಲ್ಲವೂ ಸಮೇತ ಉಚಿತವಾಗಿ ಈ ಒಂದು ಹಾಸ್ಪಿಟಲ್ ನಲ್ಲಿ ನೀಡಲಾಗುತ್ತೆ. ಸುಮಾರು ಅಂದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ 55 ಲಕ್ಷ ಮಕ್ಕಳಿಗೆ ಬೆಳಗಿನ ಜಾವದ ರಾಗಿ ಮಾಲ್ಟ್ ಅನ್ನ ನೀಡಲಾಗ್ತಿದೆ. ಇವರು ಬೆಳಗಿನ ಜಾವದ ರಾಗಿ ಮಾಲ್ಟ್ ಏನಪ್ಪಾ ಅಂತಂದ್ರೆ ಈ ಕಾಫಿ ಟೀ ಕುಡಿಯೋ ಬದಲಿಗೆ ಬೆಳಗಿನ ಜಾವದ ರಾಗಿ ಮಾಲ್ಟ್ ಅನ್ನ ನೀಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಇದು ಮಕ್ಕಳಿಗೆ, ಹೆಲ್ತಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಈ ಒಂದು ಕರ್ನಾಟಕದ ಕ್ಷೀರ ಬಗ್ಗೆ ಏನಿದೆ ಅದ್ರ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಇವರು ಮುಂದುವರಿಸ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಅನುಕೂಲ. ಮಕ್ಕಳಿಗೆ ಕಾಫಿ ಟೀ ಅದು ಇದು ಕೊಡೋ ಬದಲು ಸ್ವಲ್ಪ ಹೆಲ್ತ್ ಎಲ್ಲ ತುಂಬಾ ಕಷ್ಟ ಅನ್ಸುತ್ತೆ. ಆದ್ರೆ ಕಾಫಿ ಟೀಗಿಂತಲೂ ರಾಗಿ ಮಾಲ್ಟು ಆರೋಗ್ಯಕ್ಕೆ ತುಂಬಾ ಉತ್ತಮವಾದಿತ್ತು ಅಂತ ಹೇಳ್ಬಿಟ್ಟು ಕೊಡಲಾಗುತ್ತದೆ. ಇಡೀ ಭಾರತದಲ್ಲಿ 25 ರಾಜ್ಯಗಳಲ್ಲಿ 1 ಕೋಟಿ ಮಕ್ಕಳಿಗೆ 1 ಲಕ್ಷ ಶಾಲೆಗಳಲ್ಲಿ ಈ ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ ಈ ಒಂದು ಸತ್ಯಸಾಯಿ ಸಂಸ್ಥೆಯಿಂದ. ಇನ್ನು ಮಕ್ಕಳನ್ನ ದೇವರಿಗೆ ಹೋಲಿಸ್ತಾರೆ. ಯಾಕಂದ್ರೆ ಮಕ್ಕಳ ಸೇವೆಯೇ ಒಂದು ತುಂಬಾ ಅಂದ್ರೆ ತುಂಬಾ ಅದ್ಭುತ. ಮಕ್ಕಳಿಗೆ ಸೇವೆ ಮಾಡುವುದು
ಇನ್ನು ಕರ್ನಾಟಕದಲ್ಲಿ ಮುಖ್ಯವಾಗಿ 28 ಸೇವಾ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. 20 ಜಿಲ್ಲೆಗಳಲ್ಲಿ ಪ್ರೈಮರಿ ಟು ಯೂನಿವರ್ಸಿಟಿವರೆಗೆ ಇವರು ಎಲ್ಲ ಒಂದು ಶಿಕ್ಷಣವನ್ನು ಅಪ್ಡೇಟ್ ಮಾಡಿದ್ದಾರೆ. ಇಡೀ ಭಾರತದಲ್ಲಿ ಉಚಿತವಾಗಿ ವೈದ್ಯಕೀಯ ಶಿಕ್ಷಣವನ್ನು ನೀಡುವಂತಹ ಮೆಡಿಕಲ್ ಕಾಲೇಜು ಇದಾಗಿದೆ. ಯಾರೆಲ್ಲ ಮಕ್ಕಳು ಮೆಡಿಸಿನ್ ಅನ್ನ ಮಾಡಬೇಕು, ಡಾಕ್ಟರ್ ಅನ್ನ ಮಾಡಬೇಕು ಅಂತ ಇದ್ದೀರಾ, ನೀವು ಖಂಡಿತವಾಗ್ಲೂ ಬೇರೆ ಕಡೆ ಎಲ್ಲ ಹೋಗ್ಬೇಕಾಗಿಲ್ಲ. ಇಲ್ಲಿ ಬನ್ನಿ, ಉಚಿತವಾಗಿ ನೀವು ಯಾವ ಡಾಕ್ಟರ್ ಕೋರ್ಸ್ ಅನ್ನ ಮಾಡಬೇಕು, ಇಲ್ಲಿ ನಿಮ್ಗೆ ಯಾವ್ದು ರೀತಿಯಾದಂತಹ ಒಂದು ಟೆಕ್ನಿಕಲ್ ಕೋರ್ಸ್ಗಳು ಬೇಕಾ, ಇಲ್ಲಿ ಕಲಿಸ್ಕೊಡ್ತಾರೆ. ಎಲ್ಲರೂ ಸಮೇತ ಈ ವಿಡಿಯೋಸ್ ಅನ್ನ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರೆಲ್ಲ ಒಂದು ತುಂಬಾ ಬಡವರಿದ್ದಾರೆ, ಓದಕ್ಕಾಗಲ್ಲ, ನನಗೆ ಓದಕ್ ತುಂಬಾ ಇಂಟ್ರೆಸ್ಟ್ ಇದೆ ಅಂತೀರಾ, ಇವ್ರು ಖಂಡಿತವಾಗ್ಲೂ ನೀವು ಈ ಒಂದು ಸಂಸ್ಥೆಗೆ ಭೇಟಿ ನೀಡ್ಬೋದು. ಇನ್ನು ಗ್ರಾಮೀಣ ಮಕ್ಕಳನ್ನ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಈ ಒಂದು ವೈದ್ಯಕೀಯ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಯಾಕಂದ್ರೆ ಬಡವರ ಮಕ್ಕಳಿಗಾಗಿಯೇ ಈ ಸಂಸ್ಥೆ ನಿರ್ವಹಿಸ್ತಾ ಇದೆ. ಯಾಕಂದ್ರೆ ಬಡವ್ರ ಮಕ್ಕಳು ಸ್ವಲ್ಪ ಒಂದು SSLC ಅಥವಾ PUC ಓದೋದಕ್ಕೆ ಕಷ್ಟ, ಅದ್ರ ಮೇಲೆ ಓದಬೇಕು ಅಂದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಸೊ ಈ ಒಂದು ಬಡವರ ಮಕ್ಕಳಿಗೆ ಹೋಗಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಣೆ ಮಾಡ್ತದೆ. ಇಲ್ಲಿ ಸುಮಾರು ಸೇವೆಗಳನ್ನ ನಾವು ನೋಡ್ಬೋದು. ಹಾಸ್ಪಿಟಲ್ಲಿ ಏನು ಮೆಡಿಕಲ್ ಸೇವೆಯಿಂದ ಹಿಡಿದು ಪ್ಯಾರಾಮೆಡಿಕಲ್, ವೈದ್ಯಕೀಯ ಎಲ್ಲ ಡಿಪಾರ್ಟ್ಮೆಂಟು ಸಮೇತ ಇಲ್ಲಿ ಸಿಗುತ್ತೆ. ಎಲ್ಲ ಸೇವೆಗಳನ್ನು ಸಮೇತ ಉಚಿತವಾಗಿ, ನಿಮ್ಗೆ ಏನೇ ಕಾಯಿಲೆ ಇದ್ರು ಇಲ್ಲಿ ಉಚಿತವಾಗಿ ತೋರಿಸ್ತಾರೆ ಅಥವಾ ಚೆಕ್ ಮಾಡ್ತಾರೆ, ಇವರೇನೆ ನೋಡ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 2023ರಲ್ಲಿ ಈ ಒಂದು ಹಾಸ್ಪಿಟಲ್ ಅನ್ನ ಇನಾಗ್ರೇಷನ್ ಮಾಡ್ತಾರೆ. ಇಲ್ಲಿಯವರೆಗೆ ಸುಮಾರು 38 ಸರ್ಜರಿಗಳನ್ನ ಈ ಹಾಸ್ಪಿಟಲ್ ಅಲ್ಲಿ ಉಚಿತವಾಗಿ ಮಾಡಲಾಗಿದೆ. ಲಕ್ಷಾಂತರ ಜನರಿಗೆ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ನೀಡಲಾಗಿದೆ. ಅತಿ ಮುಖ್ಯವಾಗಿ ಹೃದ್ರೋಗ ಸಮಸ್ಯೆ ಏನಿವತ್ತು ಏನು ಹಾರ್ಟ್ ಅಟ್ಯಾಕ್ ಎಲ್ರಿಗೂ ತುಂಬಾನೇ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಸಮೇತ ಎಲ್ರಿಗೂ ಇದು ಅತಿಯಾಗಿ ಕಾಣಿಸ್ಕೊಳ್ತಾ ಇದೆ, ಎಲ್ರಿಗೂ ಹೃದಯಾಘಾತ ಅನ್ನೋದು. ಸೊ ಇದಕ್ಕಾಗಿನೇ ಸುಮಾರು ವರ್ಷಕ್ಕೆ ಒಂದು ಸಾರಿ ಪ್ರತಿಯೊಬ್ಬರು ತಮ್ಮ ಹಾರ್ಟ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಉಚಿತವಾಗಿ. ಇನ್ನು ಇಲ್ಲಿ ಸುಮಾರು ಏನು ಎಲ್ಲಾ ರೀತಿಯಾದಂತಹ ನಾವು ಆರ್ಥೋಪೆಡಿಕ್, ENT, ಗೈನಕಾಲಜಿಸ್ಟ್, ನ್ಯೂರಾಲಜಿ, ಕಾರ್ಡಿಯಾಲಜಿ ಎಲ್ಲಾ ರೀತಿಯಾದಂತಹ ಒಂದು ಏನು ಹಾಸ್ಪಿಟಲ್ಗೆ ನಲ್ಲಿ ಏನಿರ್ಬೇಕು ಆ ಎಲ್ಲ ಸೇವೆಗಳನ್ನ ಇಲ್ಲಿ ಉಚಿತವಾಗಿ ನೀಡ್ತಲಾಗಿರ್ತದೆ. ಇನ್ನು ಯಾರಾದ್ರೂ ಮಕ್ಕಳು ಇಲ್ಲಿ ಜಾಯಿನ್ ಮಾಡಿಸ್ಬೇಕಂತ ಇದ್ದೀರಾ, ಅವ್ರನ್ನ 6ನೇ ತರಗತಿ, 10ನೇ ತರಗತಿ ಮತ್ತೆ ಡಿಗ್ರಿಯ ಮೇಲೆ ಈ ತರ 3 ಭಾಗಗಳಲ್ಲಿ ವಿಂಗಡಣೆ ಮಾಡಿಬಿಟ್ಟು 3 ಟೈಮಲ್ಲಿ ಇವರು ಜಾಯಿನ್ ಅನ್ನ ಮಾಡ್ಕೊಳ್ತಾರೆ ಈ ಒಂದು ಸಂಸ್ಥೆಗೆ. ಈ ವಿದ್ಯಾಸಂಸ್ಥೆಯಲ್ಲಿ ಸರ್ವಾಂಗೀಣ ವಿಕಾಸವನ್ನ, ಮಕ್ಕಳಲ್ಲಿ ಇರುವಂತಹ ಎಲ್ಲ ಪ್ರತಿಭೆಯನ್ನ ಗುರುತಿಸಿ ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಓದೋಕೆ ಅವಕಾಶವನ್ನು ಮಾಡಲಾಗುತ್ತದೆ. ಹಾಗೆಯೇ ಕ್ರಿಕೆಟ್ ಅಕಾಡೆಮಿಯನ್ನು ಸಮೇತ ಇವರು ಶುರು ಮಾಡಲಾಗಿದೆ. ಸುನಿಲ್ ಗವಾಸ್ಕರ್ ಮತ್ತು GR ವಿಶ್ವನಾಥ್ ಅಂತ ಇದ್ದಾರೆ, ಅವರು ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಶುರು ಮಾಡಿದ್ದಾರೆ. ಬೆಳಗಿನ ಜಾವ ಕ್ಲಾಸ್ ಇರುತ್ತೆ, ಮಧ್ಯಾಹ್ನದ ಮೇಲೆ ಕ್ರಿಕೆಟ್ ಅಕಾಡೆಮಿಯನ್ನ ಸಮೇತ ಇರುತ್ತೆ. ಇಲ್ಲಿ ಕ್ರಿಕೆಟ್ ಅನ್ನು ಸಮೇತ ಆಡಬಹುದು. ಇನ್ನು ಎಲ್ಲ ಯಾರ್ಯಾರು ಇಲ್ಲಿ ಅತಿ ಮುಖ್ಯವಾಗಿ ಸುಮಾರು ಅಗ್ರಿಕಲ್ಚರ್ ಕೋರ್ಸ್ಗಳು ಸಮೇತ ಇದೆ. ಇಲ್ಲಿ ಬಡವ್ರ ಮಕ್ಕಳು ಇರ್ತಾರೆ, ಸ್ವಲ್ಪ SLC ಆಗಿರುತ್ತೆ, ITI ಮಾಡ್ಬೇಕಂತ ಇರ್ತಾರೆ, ಅವ್ರಿಗೆಲ್ಲ ಕೆಲವ್ರಿಗೆ ಎಲೆಕ್ಟ್ರಿಕಲ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಮತ್ತೆ ಇನ್ನು ಏನು ಸುಮಾರು ಕೋರ್ಸ್ಗಳನ್ನ ಇಲ್ಲಿ ಕಲಿಸ್ಕೊಡಲಾಗುತ್ತೆ ಬಡ ಮಕ್ಕಳಿಗಂತಲೇ. ಯಾವ ವಿಭಾಗದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಆಸಕ್ತಿ ಇರುತ್ತೆ ಆ ವಿಭಾಗದಲ್ಲಿ ಅವರು ಕಲಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಇನ್ನು ಈ ಒಂದು ಸಂಸ್ಥೆ ಅಥವಾ ಈ ಹಾಸ್ಪಿಟಲ್ ಅಲ್ಲಿ ಮುಖ್ಯವಾಗಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯನ್ನು ಸಮೇತ ಇಲ್ಲಿ ಕಲಿಸ್ಕೊಡಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ತಂದೆ ತಾಯಿಗಳಿಗೆ ಅವರು ಒಂದೇ ಒಂದು ಕೇಳ್ತಾ ಇದ್ದಾರೆ, ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ₹1 ಫೀಸ್ ಅನ್ನ ನೀವು ಪೇ ಮಾಡಬೇಡಿ, ಯಾವುದೇ ರೀತಿಯ ₹1 ಫೀಸ್ ಅನ್ನ ನೀವು ಪೇ ಮಾಡಬೇಡಿ. ಜಸ್ಟ್ 1 ವರ್ಷದಲ್ಲಿ 15 ದಿನಗಳ ಸೇವೆಯನ್ನ ಈ ಒಂದು ಸಂಸ್ಥೆ ಅಥವಾ ಈ ಆಶ್ರಮದಲ್ಲಿ ಮಾಡಿ ನೀವು ಹೋಗಿ ಅಷ್ಟೇ ಅಂತನ ಅವ್ರು ಕೇಳ್ತಾ ಇದ್ದಾರೆ, ಬೇರೆ ಏನು ಕೇಳ್ತಾ ಇಲ್ಲ. ಇನ್ನು ಪಿಜಿ ದೇಶಗಳಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪಡೆದಿರುವಂತಹ ಮಧುಸೂದನ ಸಾಯಿ ಅವ್ರಿಗೆ ತುಂಬಾ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದ್ರೆ ಈ ಪ್ರಶಸ್ತಿ ಕೇವಲ 3 ಜನಕ್ಕೆ ಅಷ್ಟೇ ಬಂದಿದೆ. ಒಂದು ಮೋದಿಯವರು, ಇನ್ನೊಬ್ದು ಮುರ್ಮು ಅವರು, ಅದು ಬಿಟ್ರೆ ಮಧುಸೂದನ ಶಾಸ್ತ್ರಿ ಸ್ವಾಮಿ ಅವರಿಗೆ ಅಷ್ಟೇನೆ. ಇಲ್ಲಿ ಸುಮಾರು 12 ದೇಶಗಳಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಯಜ್ಞ ಯಾಗಾದಿಗಳು, ಉಪನಿಷತ್ತುಗಳು, ಶಾಸ್ತ್ರಗಳನ್ನು ಓದಕ್ಕಾಗಿ ಎಲ್ಲಾ ರೀತಿಯ ಬುಕ್ಸ್ ಗಳನ್ನ ಇಲ್ಲಿ ಸುಮಾರು 30 ಭಾಷೆಗಳಲ್ಲಿ
ಪ್ರಿಂಟ್ ಮಾಡಲಾಗಿದೆ. ಮಧುಸೂದನ ಸಾಯಿ ಅವರನ್ನ ಪುಟ್ಪರ್ತಿ ಸಾಯಿಗಳ ಒಂದು ರೂಪದಲ್ಲಿ ಇವತ್ತು ಜನಗಳು ಕಾಣ್ತಾ ಇದ್ದಾರೆ. ನಿಜವಾಗಿಯೂ ತುಂಬಾ ಅಂದ್ರೆ ತುಂಬಾನೇ ಅನುಕೂಲವಾದಂತಹ ಈ ಒಂದು ಹಾಸ್ಪಿಟಲ್. ಇಲ್ಲಿ ವೈದ್ಯಕೀಯ ಸೇವೆನೂ ಉಚಿತ, ಶಿಕ್ಷಣನೂ ಉಚಿತ, ಎಲ್ಲ ಉಚಿತ. ಯಾರೆಲ್ಲ ಬಡವರ ಮಕ್ಕಳಿದ್ದೀರಾ ಅಥವಾ ಇಂಟ್ರೆಸ್ಟ್ ಇದ್ದೀರಾ ಓದ್ಬೇಕು ಅನ್ನೋರು, ಈಗ ಮುಗೀತು. ಈಗ ಮಾರ್ಚ್ ಅಥವಾ ಏಪ್ರಿಲ್ ಮೇ ಮುಗಿದ ತಕ್ಷಣ ಈಗ 2026ರಲ್ಲಿ ಓಪನ್ ಆಗುತ್ತೆ. 6th ಮತ್ತು 10th ಅವ್ರಿಗೆ ಪ್ರಮುಖವಾಗಿ ಆದ್ಯತೆಯನ್ನ ಕೊಡಲಾಗುತ್ತೆ. ಒಂದು ಎಕ್ಸಾಮ್ ಇಡ್ತಾರೆ, ಆ ಎಕ್ಸಾಮ್ ಮುಖಾಂತರ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾರಾದ್ರೂ ಈ ಒಂದು ಆಶ್ರಮದಲ್ಲಿ ಬೆಳೆಸ್ಬೇಕು ಅಥವಾ ಜಾಯಿನ್ ಮಾಡಿಸ್ಬೇಕು, ಒಳ್ಳೆ ಕೋರ್ಸ್ಗಳನ್ನ ಕೊಡಿಸ್ಬೇಕು ಮಕ್ಕಳಿಗೆ ಏನಾರಿದ್ರೆ, ಖಂಡಿತವಾಗೂ ಈ ಒಂದು ಸಂಸ್ಥೆಗೆ ಭೇಟಿ ನೀಡಿ. ಈ ವಿಷಯ ನಮಗೆಲ್ಲರಿಗೂ ತುಂಬಾ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಜವಾಗಿಯೂ ತಮಗೆಲ್ಲರಿಗೂ ಉಪಯುಕ್ತ ಆಗಿದ್ರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಅಕ್ಕಪಕ್ಕ ಊರಿನವರು ಅಥವಾ ಯಾರ್ಯಾರಿದ್ದಾರ ಎಲ್ಲರಿಗೂ ಸಮೇತ ಈ ಒಂದು ವಿಡಿಯೋಸನ್ನು ತಪ್ಪದೆ ಶೇರ್ ಮಾಡಿ. ಖಂಡಿತವಾಗಿಯೂ ನಿಮಗಲ್ಲದಿದ್ದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ನೈಬರ್ ಯಾರಿದ್ದಾರೆ ಅವ್ರಿಗೆ ಉಪಯುಕ್ತ ಮಾಡಿಕೊಳ್ಳಲಿ. ಹೀಗೆ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಈ ನಿಮ್ಮ ಟ್ರಾವೆಲ್ ವಿತ್ ಮಹಾ ನಿಮ್ಮೊಂದಿಗೆ ಯಾವತ್ತು ಸಿಗೋಣ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ. ಬೈ.